ಸಣ್ಣ ಸಣ್ಣ ತಪ್ಪಿನಿಂದ ಅಮೂಲ್ಯವಾದ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜೆಪಿ ಪ್ರಕಾಶ್ ತಿಳಿಸಿದ್ದಾರೆ. ನಗರದಲ್ಲಿಂದು ಆಯೋಜಿಸಲಾಗಿದ್ದ ಭಾರತೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲಿಯೂ ರಸ್ತೆ ಸುರಕ್ಷತೆ ಬಗ್ಗೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಮನುಷ್ಯನ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾದರೂ ಅದರಿಂದ ತೀವ್ರ ತೊಂದರೆಯಾಗುತ್ತದೆ. ಮುಖ್ಯವಾಗಿ ತಲೆಯ ಭಾಗಕ್ಕೆ ಪೆಟ್ಟಾದರೆ ಕೆಲವೊಮ್ಮೆ ಸಾಯುವವರೆಗೂ ನೋವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ, ಕಾರು ಚಾಲಕರು ಸೀಟ್ ಬೆಲ್ಟ್ ಅನ್ನು ಧರಿಸಿ, ಇದೇ ರೀತಿಯಂತೆ ದೇಶವನ್ನು ಅಪಘಾತ ಮುಕ್ತವನ್ನಾಗಿ ಮಾಡಬೇಕೆಂದು ತಿಳಿಸಿದರು. ಕೊಡಿಸ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಆಟೋ ಸ್ಟ್ಯಾಂಡ್ಗಳಲ್ಲಿ, ವೃತ್ತಿನಿರತ ಲಾರಿ ಮಾಲೀಕರ ಸಂಘದ ಒಂದು ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕಾರ್ಯಕ್ರಮ ಮಾಡಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸ್ತಾ ಬಂದಿದ್ದೀವಿ. ಆ ಪ್ರಯುಕ್ತ ಈ ದಿನ ಒಂದು ಹಾಸನ ನಗರದಲ್ಲಿ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕಲಾವಿದರ ಮುಖಾಂತರ, ಕಲಾವಿದರು ಅಂತ ಹೇಳಿದರೆ ಯಮ, ಕಿಂಕರ ಮತ್ತು ಚಿತ್ರಗುಪ್ತರ ಒಂದು ವೇಷಭೂಷಣದೊಂದಿಗೆ ಸಾರ್ವಜನಿಕರಲ್ಲಿ ಒಂದು ಆಕರ್ಷಣೆಯನ್ನು ಮಾಡಿ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ಇದು ಉದ್ದೇಶ ಇಷ್ಟೇ, ಏನೋ ಈ ರೀತಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನೋ ಒಂದು ವಿಶೇಷ ಇದೆ ಅಂತೇಳಿ ಸಾರ್ವಜನಿಕರ ಒಂದು ಗಮನವನ್ನು ನಮ್ಮ ಕಡೆಗೆ ಸೆಳೆದು ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸೋದಷ್ಟೇ ನಮ್ಮ ಉದ್ದೇಶ ಆಗಿದೆ. ಈ ಒಂದು ಉದ್ದೇಶದಿಂದ ಏನು ಪ್ರಯೋಜನ ಅಂತೇಳಿದರೆ, ಪ್ರತಿದಿನ ಸಾರ್ವಜನಿಕ ಇದೇ ವೇಳೆ ಯಮ್ಮ ಹಾಗೂ ಚಿತ್ರಗುಪ್ತರಂತೆ ಕಲಾವಿದರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು.